ಅಹಮದಾಬಾದ್ ವಿಮಾನ ಪತನ ದುರಂತ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದೆ. ನಿಜಕ್ಕೂ ಇಂತಹ ಘಟನೆಗಳು ಯಾಕೆ ಮರುಕಳಿಸ್ತಾ ಇದೆ, ಯಾಕೆ ಆಗುತ್ತೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಪೈಲಟ್ ಆಗಿರುವಂತಹ ಸಮರ್ಥ್ ಹೆಗಡೆ ಅವರಿದ್ದಾರೆ. ನಾನು ಮಾತನಾಡಿಸ್ತೇನೆ. ಸರ್, ಅಹಮದಾಬಾದ್ನ ಈ ಘಟನೆ ಯಾಕೆ, ಏನು ಕಾರಣ ಆಗಿರಬಹುದು? ಯಾಕಂದರೆ ತಾವು ಕೂಡ ಪೈಲಟ್ ಆಗಿರುವಂಥ ಕಾರಣಕ್ಕಾಗಿ ಒಂದಷ್ಟು ಎಕ್ಸ್ಪೀರಿಯೆನ್ಸು ತಮಗೂ ಕೂಡ ಇರುತ್ತೆ. ಯಾಕೆ ಇಂತಹ ಘಟನೆಗಳು ಮರುಕಳಿಸುತ್ತೆ? ಇಂತಹ ಘಟನೆಗಳು ಮರುಕಳಿಸುವಂಥ ಸಂದರ್ಭದಲ್ಲಿ ಪೈಲಟ್ನ ಮನಸ್ಥಿತಿಗಳೆಲ್ಲ ಹೇಗಿರುತ್ತೆ ಸರ್? ಘಟನೆ ಏನಕ್ಕೆ ಎಕ್ಸಾಕ್ಟ್ಲಿ ಆಗಿದೆ ಅಂಥೇಳಿ ಈಗ ಇನ್ವೆಸ್ಟಿಗೇಷನ್ ಟೀಮ್ನವರು ಕಾರಣಗಳನ್ನು ಹುಡುಕ್ತಾ ಇದ್ದಾರೆ. ಒಂದನೇದು. ಎರಡನೇದು, ಈ ಬೇಸಿಕ್ ಪ್ರಿಲಿಮಿನರಿ ನಮ್ಮ ಸಿ ಸಿ ಟಿ ವಿ ಫುಟೇಜಸ್ ಏನಿದೆ, ಕ್ರ್ಯಾಶ್ ಸೈಟಿನ ಫೋಟೋಸ್ ಏನಿದೆ, ಆಮೇಲೆ ಬೇಸಿಕ್ಲಿ ಇವರು ATCನವ್ರು ಏನು ಹೇಳಿದ್ದಾರೆ, ಹಾಗೆ ನಿಮ್ಮ ಮೀಡಿಯಾದವ್ರು ಏನು ಕವರ್ ಮಾಡಿದ್ದಾರೆ, ಇದ್ರ ಮೇಲೆ ಏನು ಹೇಳ್ಬೋದು ಅಂದರೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏರ್ಕ್ರಾಫ್ಟಲ್ಲಿ ಥ್ರಸ್ಟ್, ಈ ಏರ್ಕ್ರಾಫ್ಟ್ ಮೇಲೆ ಹೋಗೋದಕ್ಕೆ ಇಂಜಿನ್ಸಿಂದ ಪ್ರೊಡ್ಯೂಸ್ ಆಗೋ ಥ್ರಸ್ಟ್ ಇಂಪಾರ್ಟೆಂಟ್. ಅದು ವಿಡಿಯೋದಲ್ಲಿ ಬೇಕಾದಷ್ಟು ಥ್ರಸ್ಟ್ ಕಂಡು ಬಂದಿಲ್ಲ. ಈಗ ಇಂಜಿನ್ಸು ಕಂಪ್ಲೀಟ್ ಫೇಲ್ ಆಗಿದೆಯೋ, ಬೇಕಾಗಿದ್ದಷ್ಟು ಥ್ರಸ್ಟ್ ಇರ್ತೋ ಇಲ್ವೋ ಅದು ಈಗ ಮುಂದಿನ ದಿನದಲ್ಲಿ ಗೊತ್ತಾಗಬೇಕು. ಅದಾದ ನಂತರ ಲಿಫ್ಟ್, ಈ ಥ್ರಸ್ಟಿನ ಕಾಂಪೊನೆಂಟ್ ಏನು ಅಂದರೆ, ನೀವು ಥ್ರಸ್ಟ್ ಬೇಕಾಗೋದು ಏರ್ಕ್ರಾಫ್ಟಿನ ಲಿಫ್ಟ್ ಇರೋ ಪ್ರಿನ್ಸಿಪಲಿಂದನೇ ಏರ್ಕ್ರಾಫ್ಟು ಮೇಲೆ ಹಾರಕ್ಕೆ ಸಾಧ್ಯ. ಸೊ ಈ ಥ್ರಸ್ಟ್ ಕಡಿಮೆ ಆಗ್ತಾ ಬಂದಂಗೆ ಟೇಕ್ ಆಫ್ ಸ್ಟೇಜಲ್ಲಿ ವಿಮಾನ ಇರಬೇಕಾದ್ರೆ ಥ್ರಸ್ಟ್ ಸ್ವಲ್ಪ ಕಡಿಮೆ ಆದ್ರೂ ಲಿಫ್ಟು ಈಕ್ವಲೆಂಟ್ಲಿ ಅಷ್ಟೇ ಕಡಿಮೆ ಆಗ್ತಾ ಬರ್ತದೆ. ಕ್ರೂಸಲ್ಲಿದ್ದರೆ ನಮಗೆ ತೊಂದರೆ ಇಲ್ಲ. ಲಿಫ್ಟ್ ಕಡಿಮೆ ಆಯಿತು ಅಂದರೆ ನಮ್ಮ ಆಲ್ಟಿಟ್ಯೂಡ್ ಸ್ವಲ್ಪ ಕೆಳಗಿಳಿಯುತ್ತೆ, ನಾವು ಅದನ್ನು ಆಮೇಲೆ ಥ್ರಸ್ಟ್ ರಿಕವರಿ ಮಾಡಿ ವಿ ಕ್ಯಾನ್ ಟೇಕ್ ಇಟ್ ಓವರ್. ಬಟ್ ಈ ಸಂದರ್ಭದಲ್ಲಿ ಟೇಕ್ ಆಫ್ ಆಗಿ ಒಂದು 600 ಅಡಿ 600-650 ಅಡಿ ಹೋಗಿದೆ. ಆ ಸಮಯಕ್ಕೆ ನಿಮಗೆ ಹತ್ತತ್ರ ಥ್ರಸ್ಟ್ ಲಾಸ್ ಆಗಿದೆ. ಈಗ ಇನ್ವೆಸ್ಟಿಗೇಷನ್ ಟೀಮ್ನವರು ಮತ್ತು ಫರ್ದರ್ ಅನಾಲಿಸಿಸ್ ಮಾಡಿ ಏನು ಕಾರಣಗಳು, ಇದರಿಂದ ಔಟ್ಕಮ್ ಏನು ಬರುತ್ತೆ ಅಂತ ಕಂಡುಹಿಡಬೇಕು. ಆಮೇಲೆ ಏವಿಯೇಷನಲ್ಲಿ ಆ್ಯಕ್ಸಿಡೆಂಟ್ಸನ್ನು ನಾವು ಜನರಲೈಸ್ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದು ಆ್ಯಕ್ಸಿಡೆಂಟಲ್ಲೂ ಬೇರೆ ಬೇರೆ ಕಾರಣ, ಬೇರೆ ಬೇರೆ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ಆಗುತ್ತೆ. ಹಾಗಾಗಿ ಬಹಳ ನಾನು ಕೇಳ್ಪಟ್ಟೆ, ಬೋಯಿಂಗ್ ವಿಮಾನ ಇರ್ಬೋದು, ಇಲ್ಲ ಈ ಥರದ್ದು ವಿಮಾನ ಬೋಯಿಂಗ್ ಕಂಪನಿದೇ ಪ್ರಾಬ್ಲಮ್ ಇರ್ಬೋದು, ಆ ಥರ ಜನರಲೈಸ್ ಮಾಡೋಕ್ಕೆ ಆಗೋದಿಲ್ಲ. ಲೆಟ್ಸ್ ವೆಯ್ಟ್ ಆ್ಯಂಡ್ ಸಿ ಏನು ಔಟ್ಕಮ್ ಇನ್ವೆಸ್ಟಿಗೇಷನ್ ಬರುತ್ತೆ ಅಂತ. ಬಟ್ ಪ್ರೈಮರಿ ಫ್ಯಾಕ್ಟರ್ ಪ್ರೈಮಾ ಫೇಸಿ ಏನು ಅಂದರೆ, ನಮಗೆ ಬೇಕಾದಷ್ಟು ಟೇಕ್ ಆಫಲ್ಲಿ ಬೇಕಾದಷ್ಟು ಪವರ್ ಇರೋದೇ ಕಾರಣ ಅದು ಏರ್ಕ್ರಾಫ್ಟ್ ಕೆಳಗೆ ಬಂದಿದೆ. ಹಾಗೆ ಮತ್ತು ಏರ್ಪೋರ್ಟ್ ವಿಸಿನಿಟಿ ಹತ್ತಿರದಲ್ಲಿ ಇರೋದಕ್ಕಾಗಿ ಆ ಬಿಲ್ಡಿಂಗ್ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಓಕೆ, ಈಗ ಎಷ್ಟು ದಿನ ಇನ್ವೆಸ್ಟಿಗೇಷನ್ ಪೂರ್ತಿ ರಿಸಲ್ಟ್ ಬರೋದಕ್ಕೆ ಎಷ್ಟು ದಿನ ಟೈಮ್ ಬೇಕಾಗುತ್ತೆ? ಜೊತೆಗೆ ಇನ್ವೆಸ್ಟಿಗೇಷನ್ಸಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ? ಸೊ ಈಗ ಇನ್ವೆಸ್ಟಿಗೇಷನಲ್ಲಿ ಏನಾಗುತ್ತೆ ಅಂದರೆ, ನಾವು ಜನರಲೈಸ್ ಮಾಡಿದಾಗೆ ಇನ್ವೆಸ್ಟಿಗೇಷನ್ ಟೀಮ್ನವರು ಮಾಡೋಕ್ಕೆ ಆಗೋದಿಲ್ಲ. ಅವರು ಒಂದು ಇನ್ವೆಸ್ಟಿಗೇಷನಲ್ಲಿ ಅವರು ಎಲ್ಲ ಆ್ಯಂಗಲಲ್ಲೂ ನೋಡಬೇಕು. ಸೊ ಇವಾಗ ಮೇಜರ್ ಆ್ಯಂಗಲ್ಸ್ ಬಂದು ನಿಮಗೆ ಹ್ಯೂಮನ್ ಫ್ಯಾಕ್ಟರ್ಸ್, ಅದರಲ್ಲಿ ಪೈಲಟಿನ ರೋಲು, ATCಯ ರೋಲು, ಏರ್ಪೋರ್ಟ್ಸ್ ಗ್ರೌಂಡ್ ಸ್ಟಾಫಿನ ರೋಲು, ಇದೆಲ್ಲ ಹ್ಯೂಮನ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಬಂದು ಟೆಕ್ನಿಕಲ್ ಫ್ಯಾಕ್ಟರ್ಸ್, ಅದರ ನಂತರ ವೆದರ್ ಫ್ಯಾಕ್ಟರ್ಸು. ಸೊ ಅವರು ಎಲ್ಲ ಫ್ಯಾಕ್ಟರ್ಸನ್ನು ಎಕ್ಸಾಮಿನ್ ಮಾಡಿ ಅದರ ನಂತರ ಇದು ಫ್ಯಾಕ್ಟರ್ ಕಾಂಟ್ರಿಬ್ಯೂಷನ್ ಇಲ್ಲ ಅಂದರೆ ಅದನ್ನು ಇವೆಂಟಿಂದ ತೆಗಿತಾರೆ. ಈಗ ವೆದರ್ ಫ್ಯಾಕ್ಟರ್ ಇಲ್ಲದೆ ಇರ್ಬೋದು, ಆವಾಗ ವೆದರ್ ರಿಲೇಟೆಡಿಂದ ತೆಗಿತಾರೆ. ಬಟ್ ಈಗ ಹೇಗೆ ಅಂದರೆ, ನಮಗೆ ಏನು ಪ್ರೈಮರಿಲಿ ಕಂಡು ಬರುತ್ತೆ ನಾವು ಬರೀ ಅದನ್ನು ಮಾತ್ರ ಇನ್ವೆಸ್ಟಿಗೇಟ್ ಮಾಡೋಕ್ಕಾಗಲ್ಲ. ನಾಳೆ ಯಾರು ಬೇಕಾದ್ರೂ ಕ್ವೆಶ್ಚನ್ ಮಾಡ್ಬೋದು. ಫ್ಯಾಮಿಲಿ ಮೆಂಬರ್ಸು, ಎನಿ ಸಿಟಿಸನ್ಸು ಆರ್ ಎನಿ ಆಪ್ರೇಟರ್, ಇಲ್ಲ OEM ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಇನ್ಕ್ಲೂಡಿಂಗ್ ಹಾಗೆ ಮತ್ತು ಗೌರ್ಮೆಂಟ್ ಬಾಡೀಸ್, ಯಾರು ಬೇಕಾದ್ರೂ ಕ್ವೆಶ್ಚನ್ ಮಾಡ್ಬೋದು, ನೀವು ಈ ಫ್ಯಾಕ್ಟರನ್ನು ಯಾಕೆ ಬಿಟ್ರಿ ಅಂಥೇಳಿ. ಸೊ ಇನ್ವೆಸ್ಟಿಗೇಟಿಂಗ್ ಬಾಡಿ ಆ ಸ್ಕೋಪಿಗೆ ಆಪ್ಷನ್ ಕೊಡೋದಿಲ್ಲ. ಅವರು ಎಲ್ಲ ಆ್ಯಂಗಲನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಫಿಕ್ಸ್ಡ್ ಟೈಮ್ ಲೈನ್ ಅಂತೇನಿಲ್ಲ. ನಾನು ಲೇಟೆಸ್ಟ್ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಮತ್ತು DGCA ಮತ್ತು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಬ್ಯೂರೋ ಅಂತ ಏನಿದೆ AIB, ಅವರು ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ, ಅವರು ಈಗ ದೇ ವಿಲ್ ಫರ್ಮ್ಲಿ ಒಂದು ಪ್ಲ್ಯಾನ್ ಮಾಡ್ತಾರೆ. ನೆಕ್ಸ್ಟ್ ಯಾವ ಫೇಸಲ್ಲಿ ಹೇಗೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಿಡಬೇಕಾಗತ್ತೆ, ಅದರ ನಂತರ ಇನ್ ಡೆಪ್ತ್ ಅನಾಲಿಸಿಸ್ ಮಾಡ್ತಾರೆ. ಸೊ ಟೈಮ್ ಲೈನು ಅವರು ಈಗ ಡಿಫೈನ್ ಮಾಡಬೇಕು. ಈಗ ಜಸ್ಟ್ 48 hours ಆಗಿದೆ ಘಟನೆ ಆಗಿ. ಸೊ ಈ ಟೈಮಲ್ಲಿ ಅವರು ಇನ್ನೂ ಎವಿಡೆನ್ಸ್ ಕಲೆಕ್ಟ್ ಮಾಡೋ ಮೋಡಲ್ಲಿ ಇರ್ತಾರೆ. ಸೊ ಎಕ್ಸಾಕ್ಟ್ಲಿ ಟೈಮ್ ಲೈನ್ ಡಿಫೈನ್ ಮಾಡೋದು ತುಂಬ ಕಷ್ಟ. ಓಕೆ, ಈಗ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ, ಇದ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಬ್ಲಾಕ್ ಬಾಕ್ಸು? ಯಾಕಂದರೆ ಯಾವುದೇ ವಿಮಾನ ಅಪಘಾತಕ್ಕೆ ಆದರೂ ಕೂಡ ಆ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂತಹ ಅಂಶವೇ ಬ್ಲಾಕ್ ಬಾಕ್ಸು. ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಈಗ ಬ್ಲ್ಯಾಕ್ ಬಾಕ್ಸ್ ಅನ್ನೋದೇನಿದೆ, ಅದರಲ್ಲಿ ನಿಮಗೆ 2 ಕಾಂಪೊನೆಂಟು ಮೇಜರ್ ಎಲ್ಲ ಏರ್ಕ್ರಾಫ್ಟಲ್ಲೂ, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಮತ್ತು DFDR ಅಂತ. ಮೊದಲು FDR ಅಂತೂ ಈಗ ಡಿಜಿಟಲ್ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತ. ಹಾಗೆ ನಿನ್ನೆ ಆ್ಯಸ್ ಪರ್ ಮೀಡಿಯಾ ರಿಪೋರ್ಟ್ಸ್ ಆ್ಯಂಡ್ ನಾನು ಇದರಲ್ಲಿ ಸ್ವಲ್ಪ ಸ್ಟಡಿ ಮಾಡಿದಾಗ
ದೇ ಹ್ಯಾವ್ ಆಲ್ಸೋ ರೆಕಾರ್ಡೆಡ್ ದ DVR. ಈ DVR ಅನ್ನೋದೇನಿದೆ ಡಿಜಿಟಲ್ ವಿಡಿಯೋ ರೆಕಾರ್ಡರು, ಇದು ಎಲ್ಲ ವಿಮಾನದಲ್ಲೂ ಇರೋದಿಲ್ಲ, ಇದು ಆಪ್ಷನಲ್ ಎಕ್ವಿಪ್ಮೆಂಟ್. ಈಗ ಏರ್ ಇಂಡಿಯಾದವರು ಆಪ್ಟ್ ಮಾಡಿದ್ದಾರೆ ಇದು ಬೇಕು ನಮಗೆ ಅಂಥೇಳಿ. ಅದು ನಿಮಗೆ ಕಾಕ್ಪಿಟಲ್ಲಿ ವೀಡಿಯೋ ಫುಟೇಜಸ್ಸು ಮತ್ತು ಬೋರ್ಡಿಂಗ್ ಏರಿಯಾ ವೀಡಿಯೋ ಫುಟೇಜಸ್ಸು ಎಲ್ಲ ರೆಕಾರ್ಡ್ ಆಗಿರ್ಬೋದು. ಇನ್ನೂ ರಿಕವರಿ ಮಾಡಿದ್ದಾರೆ, ಅದರ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ. ಈ ಎಕ್ಸಾಮಿನೇಷನ್ ಹೇಗೆ ಅಂದರೆ ನಿಮಗೆ DFDR ಸೆಕೆಂಡ್ ವೈಸ್ ಡೇಟಾ ರೆಕಾರ್ಡ್ ಮಾಡುತ್ತೆ. ಟೇಕ್ ಆಫ್ ಆಗ ಕ್ಷಣದಿಂದ ಹಿಡಿದು ಇಂಪ್ಯಾಕ್ಟ್ ಆಗೋ ತನಕ ಅದು ಎಲ್ಲ ಪ್ಯಾರಾಮೀಟರ್ಸ್, ನಿಮಗೆ ಇಂಜಿನಲ್ಲಿ ಪವರ್ ಇತ್ತೋ ಇಲ್ವೋ, ಹೈಡ್ರಾಲಿಕ್ಕಿನ ಪರಿಸ್ಥಿತಿ ಏನಿತ್ತು, ಪೈಲಟ್ಸ್ಗಳು ಕಾಕ್ಪಿಟ್ಟಲ್ಲಿ ಏನೇನು ಇನ್ಪುಟ್ಸ್ ಕೊಟ್ಟಿದ್ರು, ಆಮೇಲೆ ಏನೇನು ಕರೆಕ್ಷನ್ಸ್ ಮಾಡಿದರು, ಎಷ್ಟು ಆಲ್ಟಿಟ್ಯೂಡ್ ಏನು ಸ್ಪೀಡಲ್ಲಿತ್ತು, ಇದೆಲ್ಲದೂ ಗ್ರಾಫ್ ಆಗಿ ಬರ್ತದೆ, ಒಂದು ಲೈನ್ ಬೈ ಲೈನ್. ಸೊ ಏನೇ ಅಬ್ನಾರ್ಮಲಿಟಿ ಇದ್ರೂ ಅಲ್ಲಿ ಅವರು ಅದ್ರ ಮೇಲೆ ಧ್ಯಾನ ಜಾಸ್ತಿ ಕೊಟ್ಟು, ಗಮನ ಜಾಸ್ತಿ ಕೊಟ್ಟು ಅದನ್ನು ಎಕ್ಸಾಮಿನ್ ಮಾಡ್ತಾರೆ. ಪಿನ್ ಪಾಯಿಂಟ್ ರೂಟ್ ಕಾಸ್ ಅಂತ ಹೇಳೋಕ್ಕಾಗೋದಿಲ್ಲ, ಅವರಿಗೆ ಒಂದು ಓವರ್ ಸೈಟ್ ಸಿಗ್ತದೆ. ನಮಗೆ ಇದ್ರ ಮೇಲೆ ನಾವು ಸ್ವಲ್ಪ ಗಮನ ಜಾಸ್ತಿ ಕೊಟ್ಟು ಈ ಆ್ಯಂಗಲಲ್ಲಿ ನೋಡೋಕ್ಕೆ ಹೆಲ್ಪ್ ಮಾಡ್ತದೆ. ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಹೇಗೆ ಅಂದರೆ ಅದು ನಿಮ್ಮ ಬೇಸಿಕಲಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಮೇಜರ್ಲಿ ಹೆಲ್ಪ್ ಆಗೋದು ಹ್ಯೂಮನ್ ಫ್ಯಾಕ್ಟರ್ಸ್ ಇನ್ವೆಸ್ಟಿಗೇಷನಿಗೆ. ಸೊ ಪೈಲಟ್ಟಿನ ಮನಸ್ಥಿತಿ ಹೇಗಿತ್ತು, ಅವ್ರು ಪ್ಯಾನಿಕ್ ಆಗಿದ್ರೋ ಇಲ್ವೋ, ಇಲ್ಲ ಅವರ ಮಧ್ಯೆ ಏನು ಡಿಸ್ಕಷನ್ ನಡೀತಿತ್ತು, ಅವರ ನೆಕ್ಸ್ಟ್ ಮೋಟಿವ್ ಅಂದರೆ ನೆಕ್ಸ್ಟ್ ಕರೆಕ್ಷನ್ ಏನು ಪ್ಲ್ಯಾನ್ ಮಾಡ್ತಾಯಿದ್ರು, ಹೇಗೆ ಇದರಿಂದ ರಿಕವರಿ ಮಾಡೋ ಐಡಿಯಾಸ್ ಇತ್ತು, ಈ ಆಸ್ಪೆಕ್ಟನ್ನು ಅವರು ಟೆಕ್ನಿಕಲಿ ಎರಡು ಕಂಪೇರ್ ಮಾಡ್ತಾರೆ. ಟೆಕ್ನಿಕಲ್ ಆಸ್ಪೆಕ್ಟ್ ಏರ್ಕ್ರಾಫ್ಟ್ ಹೇಗೆ ರೆಸ್ಪಾಂಡ್ ಮಾಡ್ತಿತ್ತು ಮತ್ತು ಪೈಲಟ್ಸ್ ಏನು ಯೋಚನೆ ಮಾಡ್ತಿದ್ರು, ಇದರಿಂದ ಪೈಲಟ್ಸ್ ಕೋರ್ಸ್ ಆಫ್ ಆ್ಯಕ್ಷನ್ ಏನಿರ್ಬೋದು, ಆಮೇಲೆ ನಾವು ಪೈಲಟ್ಸಿಗೆ ಕೊಟ್ಟಿರೋ ಟ್ರೈನಿಂಗ್ ಆ ಟೈಮಲ್ಲಿ ಅವ್ರು ಹೇಗೆ ಅದನ್ನು ಯುಟಿಲೈಸ್ ಮಾಡಿದ್ದಾರೆ, ಈ ಎಲ್ಲ ಫ್ಯಾಕ್ಟರ್ಸಿಗೂ CVR ಹೆಲ್ಪ್ ಆಗುತ್ತೆ. ಓಕೆ, ಇದ್ರ ಜೊತೆಗೆ ತಾವು ಕೂಡ ಪೈಲಟ್ ಆಗಿರುವಂಥ ಕಾರಣ ಕೇಳ್ತೀನಿ, ಇಂತಹ ಪರಿಸ್ಥಿತಿಗಳು ಎದುರಾದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿಗಳೆಲ್ಲ ಹೇಗಿರುತ್ತೆ? ಎಕ್ಸಾಂಪಲ್ ಈಗ ಆಗಿರುವಂಥ ಅವಘಡದಲ್ಲಿ ಅವರ ಮನಸ್ಥಿತಿ ಹೇಗಿತ್ತು ಅಂತ ತಮಗೇನಾದರೂ ಅನಿಸ್ಬೋದಾ? ಈಗ ಆ ಕಾಕ್ಪಿಟಲ್ಲಿ ಏನು ಹೇಗೆ ಅವರು ಅದನ್ನು ಫೇಸ್ ಮಾಡಿದ್ದಾರೆ ಅನ್ನೋದು ನಾನು ಅಟ್ ದ ಲಕ್ಸುರಿ ಆಫ್ ನಾನು ಇಲ್ಲಿ ಕೂತ್ಕೊಂಡು ಹೇಳೋದು ಭಾರಿ ಕಷ್ಟ. ಅದು ಕೆಲವು ಸಂದರ್ಭಗಳು ನಾವು ಅನುಭವಿಸಿದಾಗಲೇ ನಮಗೆ ಗೊತ್ತಾಗೋದು ಏನು ಅಂತ ಹೇಳಿ. ಬಟ್ ನಿನ್ನೆ ಈ ಘಟನೆ ನಡೆದಾಗ ನಾನು ನನ್ನ ಫ್ರೆಂಡ್ಸು ಮತ್ತು ನನ್ನ ಕಲೀಗ್ಸ್ ಹತ್ರ ನಾವು ಯೋಚನೆ ಮಾಡ್ತಾಯಿದ್ವಿ, ನಾವು ಆ ಸಂದರ್ಭದಲ್ಲಿದ್ದಿದ್ರೆ ನಾವು ಇದಕ್ಕೆ ಏನು ರಿಯಾಕ್ಟ್ ಮಾಡ್ತಿದ್ವಿ ಅಂತ. ಬಿಕಾಸ್ ಬೇರ್ಲಿ ಒಂದು 50 ಸೆಕೆಂಡಿಂದ 1 ನಿಮಿಷ ಅವ್ರ ಹತ್ರ ಟೈಮ್ ಇತ್ತು. ಸೊ ನಾವು ಟಿಲ್ ದಿ ಲಾಸ್ಟ್ ಮೂಮೆಂಟ್ ಪಾಪ ಅವರು ದೇ ವುಡ್ ಹ್ಯಾವ್ ಟ್ರೈಡ್ ದರ್ ಬೆಸ್ಟ್ ಟು ಈ ಸಿಚುವೇಷನಿಂದ ಹೊರಗಡೆ ಬರೋದಕ್ಕೆ. ಸೊ ಮನಸ್ಥಿತಿ ಬಗ್ಗೆ ಅದೇ ಈಗ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತದೆ. ಏರೋನಾಟಿಕಲ್ ಡಿಸಿಷನ್ ಮೇಕಿಂಗ್ ಅಂದರೆ ಬೇಸಿಕ್ಲಿ ಪೈಲಟ್ ಮನಸ್ಥಿತಿ ತಿಳ್ಕೊಳ್ಳೋದು. ಸೊ ಅವರು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದು ನಂತರ ಇನ್ವೆಸ್ಟಿಗೇಷನಲ್ಲಿ ತಿಳಿದು ಬರಬೇಕು. ಬಟ್ ಎನಿ ಪೈಲಟ್ ಇಲ್ಲ ಎನಿ ಕ್ರೂ ಮೆಂಬರ್ ಹಾಗೂ ಎನಿ ಪ್ಯಾಸೆಂಜರ್ ಇದು ಈ ಥರ ಘಟನೆ ನಡಿಬೇಕಾದ್ರೆ ಫೇಸ್ ಮಾಡೋದು ಬಹಳ ಕಷ್ಟ, ಹಾಗೆ ಬಹಳ ಥಾಟ್ ಪ್ರೊಸೆಸ್ ಬರ್ತದೆ ತಲೆಯಲ್ಲಿ. ಸೊ ತುಂಬ ಕಷ್ಟದ ಸಂಗತಿ. ನೋಡಬೇಕು ಇನ್ನು ಅದು ಹೇಗೆ ಅದನ್ನು ರಿಯಾಕ್ಟ್ ಮಾಡಿದ್ದಾರೆ ಅಂತ ನೆಕ್ಸ್ಟ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತದೆ. ಇದ್ರ ಜೊತೆಗೆ ಸರ್, ಈಗ ನಿನ್ನೆಯಿಂದ ಆಗ್ತಾ ಇರುವಂಥ ಒಂದು ದೊಡ್ಡ ಚರ್ಚೆ ಅಂತ ಹೇಳಿದ್ರೆ 11A ಸೀಟ್. ಯಾಕಂದರೆ ಆ ವಿಶ್ವಾಸ್ ಅವರು ಏನು ಅದರಲ್ಲಿ ಉಳಿದಿದ್ದಾರೆ, ಕೋಇನ್ಸಿಡೆನ್ಸ್ ಅನ್ನೋ ಗೊತ್ತಿಲ್ಲ, 98ಅಲ್ಲಿ ಕೂಡ ಇಂಥದ್ದೇ ಥೈ ಏರ್ಲೈನ್ ಒಂದು ಆಕ್ಸಿಡೆಂಟ್ ಆದಾಗ ಸೇಮ್ ಸಿಚುವೇಷನಲ್ಲಿ ಅಲ್ಲಿ ಒಬ್ಬ ಥಾಯ್ ಸಿಂಗರ್ ಒಬ್ಬರು ಸೇಮ್ ಇದೇ 11A ಸೀಟಲ್ಲಿ ಕೂತಿದ್ದಂಥವ್ರು ಬದುಕುಳಿದಿರ್ತಾರೆ. ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗ್ತಾಯಿದೆ? ಯಾಕಂದರೆ ಈಗ ತುಂಬ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇದು ಇನ್ಸಿಡೆಂಟ್ ಆದಮೇಲೆ 11A ಸೀಟ್ ನಮಗೂ ಹೋಗುವಂಥ ನಮಗೆ ಬೇಕು ಅಂತೇಳಿ. ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಸೊ ಈಗ ಏನಾಗ್ತದೆ, ಒಂದು ಇಟ್ ಈಸ್ ಹಾರ್ಡ್ ಲಕ್. ಅವರ ಹಣೆ ಬರ ಬಹಳ ಗಟ್ಟಿ ಇತ್ತು, ಪುಣ್ಯನೂ ಮಾಡಿದರು. ಸೊ ಅವರಿಗೆ ಬರುವ ಒಂದು ಚಾನ್ಸ್ ಸಿಕ್ತು. ಅದು ಬಿಟ್ಟು ಏವಿಯೇಷನ್ನಲ್ಲಿ ನಾವು ಈ ಏರ್ಕ್ರಾಫ್ಟ್ ಡಿಸೈನ್ ಮಾಡಬೇಕಾದ್ರೆ ಬಹಳ ಟೆಸ್ಟಿಂಗ್ ನಡೀತದೆ. ಲೋಡ್ ಫ್ಯಾಕ್ಟರ್ ಇರಲಿ ಏರ್ಕ್ರಾಫ್ಟ್ ಮೇಲೆ. ಮತ್ತು ಬೋಯಿಂಗ್ ಅಂತ ಕಂಪನಿ 100 ವರ್ಷ ಹಳೆ ಕಂಪನಿ, ಅವರಿಗಿರೋ R&Dನಲ್ಲಿ ಅವರು ಬೇಕು ಅಂತ ಡಮ್ಮಿ ಏರ್ಕ್ರಾಫ್ಟ್ಸ್ಗಳನ್ನು ಕ್ರ್ಯಾಶ್ ಮಾಡಿ ಟೆಸ್ಟ್ ಮಾಡಿದ್ದಾರೆ. ನೀವು ಕೂರುವ ಸೀಟ್ ಏನಿದೆ, ಒಂದೊಂದು ಸೀಟಿನ ಕಾಸ್ಟ್ ಹತ್ತತ್ರ 2-3 ಲಕ್ಷ ಒಂದೊಂದು ಸೀಟಿನ ಕಾಸ್ಟ್. ಆ ಸೀಟಲ್ಲಿ ಡಿಸೈನ್ ಮಾಡಬೇಕಾದ್ರೆ, ಸರ್ಟಿಫೈ ಆಗಬೇಕಾದ್ರೆ ನಿಮಗೆ ಇದು ಫೈರ್ ಆದಲ್ಲಿ ಆ ಕುಷನ್ ಸಹಿತ ಬರ್ನ್ ಆಗಬಾರ್ದು ಅಂಟಿಲ್ ಸರ್ಟೆನ್ ಟೆಂಪ್ರೇಚರ್ಸ್. ಇಟ್ ಹ್ಯಾಸ್ ಟು ಬಿ ರೆಸಿಸ್ಟೆಂಟ್. ಅದಾದಮೇಲೆ ಸೀಟ್ ಲೈಟ್ ವೆಯ್ಟ್ ಇರಬೇಕು. ಸೀಟ್ ನಿಮಗೆ ಸೀಟ್ ಬೆಲ್ಟ್ಸಿನ ಕೆಪಾಸಿಟಿ, ಟೆನ್ಷನ್ನು, ನಿಮ್ಮ ಇಂಪ್ಯಾಕ್ಟ್ ತಡ್ಕೊಳ್ಳೋ ಡಿಫಾರ್ಮಿಟಿ ಆಗಬಾರ್ದು. ಸೊ ಹಾಗಾಗಿ ಇದರಲ್ಲಿ ಐ ಬಿಲೀವ್ ಇಟ್ ಇಸ್ ಲಕ್ ಅಷ್ಟೇ. ಬಟ್ ಇನ್ ಟರ್ಮ್ಸ್ ಆಫ್ ನೀವು ಟೆಕ್ನಿಕಲಿ ಏನು ಸೀಟ್ ಇದೆಯಲ್ಲ, ಆ ವಿಮಾನದ ಸೀಟಲ್ಲಿ ಬಹಳ ಡೆಪ್ತ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆದಮೇಲೆ ಆ ಸೀಟ್ಗಳನ್ನು ಮಾಡಿದ್ದಾರೆ. ಅದಿಲ್ಲದೆ ಏರ್ಕ್ರಾಫ್ಟ್ ಸರ್ಟಿಫೈ ಆಗೋದಿಲ್ಲ.
ಫೈರ್ ರೆಸಿಸ್ಟೆನ್ಸು, ಇಂಪ್ಯಾಕ್ಟ್ ರೆಸಿಸ್ಟೆನ್ಸು, ಅದಾದಮೇಲೆ ನಿಮಗೆ ಅದರಲ್ಲಿ ಫ್ಲೊಟೇಷನ್ ಡಿವೈಸ್ ಇನ್ಕ್ಲೂಡ್ ಮಾಡಿರಬೇಕು, ಮೇಲ್ಗಡೆ ನಿಮಗೆ ಆಕ್ಸಿಜನ್ ಸಪ್ಲೈ ಕೊಟ್ಟಿರಬೇಕು. ಸೊ ಇಟ್ ಈಸ್ ಅ ವೆರಿ ಟೆಕ್ನಿಕಲ್ ಕಾಂಪೊನೆಂಟ್. ಬಟ್ ಕೆಲವುದು ಲಕ್ ಎಕ್ಸ್ಪ್ಲನೇಷನ್ ಏನು ಇರೋದಿಲ್ಲ. ಬಟ್ ಪ್ರಾಬಬ್ಲಿ ಕೋಇನ್ಸಿಡೆಂಟ್ಲಿ 2 ಇನ್ಸಿಡೆಂಟಲ್ಲೂ ಇಲ್ಲ ಆಕ್ಸಿಡೆಂಟಲ್ಲೂ ಸೇಮ್ ಸೀಟ್ ವಾಸ್ ಲಕ್ಕಿ ಮೋಸ್ಟ್ ಪ್ರಾಬ್ಲಿ. ಯಾಕಂದರೆ ಇಡೀ ವಿಮಾನ ಕಂಪ್ಲೀಟ್ ವಿಮಾನ ಬ್ಲಾಸ್ಟ್ ಆಗಿದೆ. ಅಲ್ಲಿ ಇದ್ದಂಥವ್ರು ಯಾರೂ ಕೂಡ ಬದುಕುಳಿದಿಲ್ಲ. ಅಲ್ಪ ಸ್ವಲ್ಪ ಯಾರಿಗೂ ಅವಕಾಶ ಇತ್ತು ಅಂದರೆ ಜನಕ್ಕೆ ಬರುವಂಥ ತಾಟು ಪೈಲಟ್ಗಳು ಎಲ್ಲೋ ಒಂದು ಕಡೆ ಬದುಕುಳಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಅವ್ರಿಗೆ ಏನಾದರೂ ಆಪ್ಷನ್ಸ್ ಇರ್ಬೋದು ಅಂತ. ಬಟ್ ಪ್ಯಾಸೆಂಜರ್ಸ್ ವಿಚಾರದಲ್ಲಿ ಅದು ಇರೋದಿಲ್ಲ. ಬಟ್ ಈ ವಿಶ್ವಾಸ್ ಕುಮಾರ್ ಜೊತೆಗೆ ತೈ ಸಿಂಗರ್ ಏನಿದ್ರು ಇವ್ರ ವಿಚಾರದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ. ಸೊ ಇದು ಜನಕ್ಕೆ ಏನೋ ಒಂದು ಕ್ಯೂರಿಯಾಸಿಟಿ ಏನಾಗಿರ್ಬೋದು ಅಂತ. ಅದೇ ಅದರಲ್ಲಿ ಏನಾಗುತ್ತೆ ಈಗ ಮೇಜರ್ಲಿ ವೆರಿ ಅನ್ಫಾರ್ಚುನೇಟ್ಲಿ ಏನು ಅಂದರೆ ಫ್ಯೂಯಲ್ ಅಷ್ಟು ಮಟ್ಟಕ್ಕೆ ಇದ್ದ ಕಾರಣ ಜಾಸ್ತಿ ಜನ ಬದುಕೋಕ್ಕಾಗಿಲ್ಲ. ಇಂಪ್ಯಾಕ್ಟ್ ಪ್ರಕಾರ ನೋಡಿದ್ರೆ ನೀವು 600 ಅಡಿಯಿಂದ ಸುಮಾರು 2-3 ಸಾವಿರ ಅಡಿಯಿಂದ ಬಿದ್ದಿರೋ ವಿಮಾನಗಳು ಆಲ್ಪ್ಸಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಆ ಟೈಮಲ್ಲಿ ಬದುಕುಳಿದಿದ್ದಾರೆ. ಇಂಪ್ಯಾಕ್ಟ್ಗಿಂತ ಜಾಸ್ತಿ ನನ್ನ ಅನಿಸಿಕೆ ಏನು ಅಂದರೆ, ಇಲ್ಲ ಯೂಶ್ವಲಿ R&D ಏನು ಹೇಳುತ್ತೆ ಅಂದರೆ ಇಲ್ಲಿ ಫೈರ್ ಇನ್ಸಿಡೆಂಟ್ ಇಂದಾಗಿ ಬಹಳ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇವರು ಈಗ ಬದುಕಿರುವ ಪ್ಯಾಸೆಂಜರು ಅವರು ಹಿ ವಾಸ್ ವೆರಿ ಲಕ್ಕಿ. ಒಂದು ಫೈರಿಂದನೂ ಅವ್ರಿಗೆ ಪ್ರೊಟೆಕ್ಷನ್ ಸಿಕ್ತು, ಇನ್ನೊಂದು ಇಂಪ್ಯಾಕ್ಟಿಂದನೂ ಅವ್ರಿಗೆ ಇದಾಯಿತು. ಸೊ ಕೆಲವು ಸತಿ ಹಣೆ ಬರ ಹಾರ್ಡ್ ಲಕ್ ಗಟ್ಟಿ ಇರುತ್ತೆ. ಸೊ ಅವ್ರು ಗೆದ್ದು ಬಂದಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಪೈಲಟ್ ಸಮರ್ಥ್ ಹೆಗ್ಡೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ರಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.